ಭಾರತದ ಪಕ್ಕದಲ್ಲೇ ಟ್ರಂಪ್ ರಣವ್ಯೂಹ. ಅಂಡಮಾನ್ ಸಮುದ್ರದಲ್ಲಿ ಡೆಡ್ಲಿ ಗೇಮ್. ಎಲ್ಲ ಚೆಕ್ ಪಾಯಿಂಟ್ಗಳನ್ನು ಹಿಡಿತಾ ಇದೆಯಾ ಅಮೆರಿಕ? ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಕಣ್ಣೆಲ್ಲ ಮಿಡಲ್ ಈಸ್ಟ್ನ ಹಾರ್ಮುಜ್ ಜಲಸಂಧಿ ಮೇಲೆ ನೆಟ್ಟಿದೆ. ಯಾಕಂದ್ರೆ ಅಮೆರಿಕ ಈ ಜಲಸಂಧಿಯನ್ನ ಬ್ಲಾಕ್ ಮಾಡಿದೆ. 10 ಯುದ್ಧ ನೌಕೆಗಳು, ಸಾವಿರಾರು ಸೈನಿಕರು ಉಕ್ಕಿನ ಕೋಟೆಯನ್ನ ಹೆಣೆದು ನಿಂತಿದ್ದಾರೆ. ಅಲ್ಲಿ ಮುಂದೇನಾಗುತ್ತೆ, ಇರಾನ್ ದಾಳಿ ಮಾಡುತ್ತಾ, ಈ ಥರದೆಲ್ಲ ಚರ್ಚೆ. ಸೇಮ್ ಟೈಮ್ ಸೈಲೆಂಟ್ ಆಗಿ ಭಾರತದ ಪಕ್ಕದಲ್ಲಿ ಹೊಸ ಗೇಮ್ ಶುರುವಾಗಿದೆ. ಜಗತ್ತಿನ ಅತಿ ದೊಡ್ಡ ವ್ಯಾಪಾರಿ ಮಾರ್ಗ ಮಲಕ್ಕಾ ಜಲಸಂಧಿ ಮೇಲೆ ಅಮೆರಿಕ ಕಣ್ಣು ಹಾಕಿದೆ. ಇಂಡೋನೇಷಿಯಾ ಜೊತೆಗೆ ದಿಢೀರಂತ ಡೀಲ್ ಆಗಿದೆ. ಈ ವಿಚಾರ ಇಡೀ ಏಷ್ಯಾದಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸಿದೆ. ಚೈನಾ, ಜಪಾನ್, ದಕ್ಷಿಣ ಕೊರಿಯಾ, ಭಾರತ ಇವರೆಲ್ಲರಿಗೂ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವ್ಯಾಪಾರಿ ಮಾರ್ಗ. ಈ ಮಾರ್ಗವನ್ನು ಅಮೆರಿಕ ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ಹೆಜ್ಜೆ ಇಡೋ ರೀತಿಯಲ್ಲಿ ಘಟನೆಗಳಾಗ್ತವೆ. ಹಾಗಿದ್ರೆ ಅಮೆರಿಕ ಏನ್ ಮಾಡ್ತಾ ಇದೆ? ಇದ್ದಕ್ಕಿದ್ದಂತೆ ಟ್ರಂಪ್ ಈ ದಾಳ ಉರುಳಿಸ್ತಿರೋದು ಯಾಕೆ? ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಅಂದ್ರೆ ಇಡೀ ಜಗತ್ತಿನಾದ್ಯಂತ ಅಮೆರಿಕದ ದಾದಾಗಿರಿಯನ್ನ ಮತ್ತಷ್ಟು ಎಸ್ಟಾಬ್ಲಿಷ್ ಮಾಡೋದಾ? ಇಡೀ ಜಗತ್ತನ್ನ ಅಂಕೆನಲ್ಲಿ ಇಟ್ಕೊಳ್ಳೋದಾ? ಚೀನಾಗೂ ಯಾಕೆ ಟೆನ್ಷನ್? ಇದು ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಭಾರತಕ್ಕೂ ಕೂಡ ಏನ್ ಸಮಸ್ಯೆ? ಬನ್ನಿ ಹಿಂದೂ ಮಹಾಸಾಗರದಲ್ಲಿ ನಡೀತಾ ಇರೋ ಈ ಜಲ ಸಂಘರ್ಷವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಇಂಡೋನೇಷಿಯಾ ಜೊತೆಗೆ ಅಮೆರಿಕ ಡೀಲ್, ಮಲಕ್ಕಾ ಮೇಲೆ ಟ್ರಂಪ್ ಕಣ್ಣು. ಸ್ನೇಹಿತರೆ, ಇರಾನ್ ಯುದ್ಧದಿಂದ ಜಗತ್ತು ಏನ್ ಕಲಿಯುತ್ತೋ ಬಿಡುತ್ತೋ, ಆದ್ರೆ ಜಗತ್ತಿನ ವ್ಯಾಪಾರಿ ಮಾರ್ಗಗಳನ್ನ ಹಿಡ್ಕೊಂಡ್ರೆ ಎಂತವರನ್ನು ಆಟ ಆಡಿಸಬಹುದು ಅನ್ನೋದು ಎಲ್ರಿಗೂ ಅರಿವಿಗೆ ಬಂದಿದೆ. ಬರೀ ಆಯುಧ ಸೈನಿಕರಿದ್ರೆ ಸಾಕಾಗಲ್ಲ, ಆಯಕಟ್ಟಿನ ಜಾಗಗಳಲ್ಲಿ ಹೋಗಿ ನೆಲೆಯೂರಬೇಕು ಅನ್ನೋದು ಈಗ ಅರ್ಥ ಆಗಿದೆ. ಹೀಗಾಗಿ ಜಗತ್ತಿನ ಕ್ರೂಷಿಯಲ್ ಪಾಯಿಂಟ್ಗಳ ಮೇಲೆ ಅಮೆರಿಕ ಕಣ್ಣು ಹಾಕಿದೆ. ಪನಾಮಾ, ಸುಯೇಸ್ ಕೆನಾಲ್, ಜಿಬ್ರಾಲ್ಟರ್ ಜಲಸಂಧಿ ಎಲ್ಲವೂ ಅಮೆರಿಕದ ಕಂಟ್ರೋಲ್ ನಲ್ಲೇ ಇದೆ. ಅದರಲ್ಲೇನು ಸಮಸ್ಯೆ ಇಲ್ಲ. ಅಫ್ಕೋರ್ಸ್ ಎಷ್ಟು ದಿನ ಹಾರ್ಮುಜ್ ವಿಚಾರದಲ್ಲೂ ಅಮೆರಿಕ ಅಷ್ಟು ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಯಾಕಂದ್ರೆ ಅಲ್ಲೂ ಕೂಡ ಅಮೆರಿಕದ ಉಪಸ್ಥಿತಿ ಇತ್ತು. ಅದೇ ಕಾರಣಕ್ಕೆ ಇರಾನ್ ದಿಗ್ಬಂಧನ ಹಾಕ್ತೀವಿ ಅಂತ ಹೊರಟಾಗ, ನಿಮ್ಮ ದಿಗ್ಬಂಧನಕ್ಕೆ ನಾನು ದಿಗ್ಬಂಧನ ಹಾಕ್ತೀನಿ, ಇರಾನ್ ನಾವು ಬ್ಲಾಕ್ ಮಾಡ್ತೀವಿ ಅಂತೂ ಐ ವಿಲ್ ಬ್ಲಾಕ್ ಯುವರ್ ಬ್ಲಾಕ್ ಅಂತ ಹೇಳಿ ಟ್ರಂಪ್ ಆ ಬ್ಲಾಕೇಡ್ಗೆ ಬ್ಲಾಕೇಡ್ ಹಾಕಿದಾರಲ್ಲ ಈಗ. ಹೀಗೆ ಒಂದ್ ಕಡೆ ಎಲ್ಲರ ಗಮನ ಹಾರ್ಮುಜ್ ಮೇಲಿರುವಾಗ, ವಾಷಿಂಗ್ಟನ್ನ ಪೆಂಟಗನ್ ನಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಗ್ಸೆತ್ ಇಂಡೋನೇಷಿಯಾದ ರಕ್ಷಣಾ ಸಚಿವ ಜಾಫ್ರಿ ಸಂಸುದ್ದೀನ್ ಅವ್ರನ್ನ ಮೀಟ್ ಮಾಡಿ ಒಂದು ಡೀಲ್ಗೆ ಸೈನ್ ಹಾಕಿದ್ದಾರೆ. ಅದಕ್ಕೆ ಮೇಜರ್ ಡಿಫೆನ್ಸ್ ಕೋಆಪರೇಷನ್ ಪಾರ್ಟ್ನರ್ಶಿಪ್ ಅನ್ನೋ MDCP ಅನ್ನೋ ಹೆಸರನ್ನ ಕೊಡಲಾಗಿದೆ. ಮೇಲ್ನೋಟಕ್ಕೆ ಎಲ್ಲ ರೆಗ್ಯುಲರ್ ರಾಷ್ಟ್ರಗಳೊಂದಿಗೆ ಆಗೋ ರೆಗ್ಯುಲರ್ ಒಪ್ಪಂದ ಅಂತ ಅನಿಸಬಹುದು, ಆದ್ರೆ ಒಳಗಿಳಿದು ನೋಡಿದಾಗ ಅಮೆರಿಕದ ಗೇಮ್ ಕಾಣುತ್ತೆ ಕಣ್ಣಿಗೆ. ಯಾಕಂದ್ರೆ ಈ ಡೀಲ್ ಪ್ರಕಾರ ಅಮೆರಿಕ ಇಂಡೋನೇಷಿಯಾಗೆ ದೊಡ್ಡ ದೊಡ್ಡ ಡಿಮಾಂಡ್ಗಳನ್ನ ಇಟ್ಟಿದೆ. ತನ್ನ ಮಿಲಿಟರಿ ವಿಮಾನಗಳು ಇಂಡೋನೇಷಿಯಾದ ವಾಯುಗಡೆಯಲ್ಲಿ ಹಾರಾಡಬೇಕು, ಅದಕ್ಕೆ ಮಿಲಿಟರಿ ಓವರ್ ಫ್ಲೈಟ್ ಆಕ್ಸೆಸ್ ಬೇಕು ಅಂತ ಅಮೆರಿಕ ಕೇಳ್ತಾ ಇದೆ. ಅಷ್ಟೇ ಅಲ್ಲ, ಸಮುದ್ರದ ಒಳಗಡೆ ಕಾರ್ಯಾಚರಣೆ ಮಾಡ್ತೀವಿ, ಅಲ್ಲಿ ನಾವು ನಮ್ಮ ವಿಶೇಷ ಪಡೆಗಳಿಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಅಮೆರಿಕ ಹೇಳಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಅಡ್ವಾನ್ಸ್ಡ್ ವೆಪನ್ಗಳನ್ನ ಇಂಡೋನೇಷಿಯಾ ಕೊಡುತ್ತೆ. ಸದ್ಯ ಇಷ್ಟು ವಿಚಾರಗಳು ಮಾತ್ರ ಹೊರಗೆ ಬಿಟ್ಟಿದ್ದಾರೆ. ಈ ಅಗ್ರಿಮೆಂಟ್ ಕೆಳಗಡೆ ಸರ್ಫೇಸ್ನಲ್ಲಿ ಇದನ್ನಿಟ್ಟು ಒಳಗಡೆ ಆಳದಲ್ಲಿ ಹಲವಾರು ರಹಸ್ಯ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಇದು ಏಷ್ಯನ್ ರಾಷ್ಟ್ರಗಳ ನಿದ್ದೆ ಕೆಡಿಸಿದೆ. ಇಂಡೋನೇಷಿಯಾ ಜೊತೆಗೆ ಈ ಒಪ್ಪಂದ ಮಾಡಿಕೊಳ್ಳೋ ಮೂಲಕ ಅಮೆರಿಕ ಮಲಕ್ಕಾ ಜಲಸಂಧಿಗೂ ನುಗ್ತಾ ಇದೆ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಮಲಕ್ಕಾ ಜಲಸಂಧಿಯ ಬಹುಪಾಲು ಕಂಟ್ರೋಲ್ ಇರೋದು ಇಂಡೋನೇಷಿಯಾ ಕೈಯಲ್ಲಿ. ಅಫ್ಕೋರ್ಸ್ ಈ ಭಾಗದಲ್ಲಿ ಭಾರತದ ಪ್ರಭಾವ ತುಂಬಾ ಇದೆ. ನಮ್ಮ ನೇವಿ ತಗೊಂಡೋಗಿ ನಿಲ್ಸಿದ್ರೆ ಇಡೀ ಮಲಕ್ಕಾ ಜಲಸಂಧಿಯನ್ನು ಬಂದ್ ಮಾಡಿ ಜಗತ್ತನ್ನೇ ಅಲುಗಾಡಿಸ್ಬೋದು, ಮನಸ್ಸು ಮಾಡಿದ್ರೆ ನಾವು. ಅಷ್ಟು ಹತ್ತಿರಕ್ಕೂ ಇದೆ ನಮಗೆ. ಅಂದ್ರೆ ಈ ಭಾಗದ ದೊಡ್ಡ ರಾಷ್ಟ್ರ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನಾವು ಚಾಚ್ಕೊಂಡಿದ್ದೀವಿ ಅನ್ನೋದು ಮಾತ್ರ ಅಲ್ಲ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕೂಡ ಇದಾವಲ್ಲ, ಅದನ್ನು ಕೂಡ ಗಮನಿಸಿ ನೀವು. ನಮ್ಮ ಪ್ರಭಾವ ಸಿಕ್ಕಾಪಟ್ಟೆ ಇದೆ ಭಾಗದಲ್ಲಿ. ಆದರೆ ಇಂಡೋನೇಷಿಯಾಗಂತೂ ಒಂಥರ ಹಿತ್ತಲ್ ಥರ, ಅಲ್ಲಿ ಉದ್ದಕ್ಕೂ ಹರಡ್ಕೊಂಡಿರೋ ರಾಷ್ಟ್ರ ಇಂಡೋನೇಷಿಯಾ. ಅವರ ಉಪಸ್ಥಿತಿ ಇನ್ನೂ ಜಾಸ್ತಿ ಇದೆ. ಸದ್ಯ ಸಿಂಗಪುರ್ ಮತ್ತು ಮಲೇಷಿಯಾ ಜೊತೆಗೆ ಉತ್ತಮ ಸಂಬಂಧ ಹೊಂದಿರೋ ಅಮೆರಿಕ ಮಲಕ್ಕಾವನ್ನ ಜಸ್ಟ್ ಒಂದು ಆಪ್ಷನ್ ತರ ನೋಡ್ತಾ ಇತ್ತು. ಅಂದ್ರೆ ಈ ಭಾಗದಲ್ಲಿ ನಾವು ಸೇನೆ ಇಟ್ಕೊಂಡಿದೀವಿ ಅನ್ನೋ ತರ ಹೆಸರಿಗಷ್ಟೇ ಪೋಸ್ ಕೊಡ್ತಾ ಇತ್ತು. ಆದ್ರೆ ಹಾರ್ಮುಜ್ ಬಿಸಿ ತಟ್ಟದ ಮೇಲೆ ಅಮೆರಿಕ ಎಲ್ಲ ಜಲಸಂಧಿಗಳನ್ನ ತಾನೇ ಕಂಟ್ರೋಲ್ ತಗೊಳ್ಳೋಕೆ ಅಥವಾ ಆ ಭಾಗದಲ್ಲಿ ತನ್ನ ಶಕ್ತಿಯನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಕೊಳ್ಳೋಕೆ ಎಫರ್ಟ್ ಹಾಕೋಕೆ ಶುರು ಮಾಡಿದೆ. ಅದರ ಮೊದಲ ಭಾಗವಾಗಿ ಜಗತ್ತಿನ ಅತಿ ದೊಡ್ಡ ಮತ್ತು ಸ್ಟ್ರಾಟಜಿಕ್ ಪಾಯಿಂಟ್ಗೆ ಕೈ ಹಾಕ್ತಾ ಇದೆ. ಏನೋ ಸ್ನೇಹಿತರೆ, 13 ದಿನಗಳ ಫುಲ್ 4 ಧಾಮ್ ಯಾತ್ರೆ ಟೋಟಲ್ ಕಂಪ್ಲೀಟ್. ಹೋಗೋ ಆಸಕ್ತಿ ಇದ್ರೆ ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಬನ್ನಿ ಕಂಟಿನ್ಯೂ ಮಾಡೋಣ. ಹಾರ್ಮುಜ್ಗಿಂತ ಡೇಂಜರ್, ಇಡೀ ಜಗತ್ತನ್ನೇ ಅಲುಗಾಡಿಸುತ್ತೆ ಮಲಕ್ಕಾ. ಯಾಕೆ ಗೊತ್ತಾ? ಈ ಮ್ಯಾಪ್ ನೋಡಿ ಸಾಕು. 900 ಕಿಲೋಮೀಟರ್ ಉದ್ದ ಇರೋ ಈ ಪ್ಯಾಸೇಜ್ ಹಾರ್ಮುಜ್ಗಿಂತಲೂ 9 ಪಟ್ಟು ಕಿರಿದಾಗಿದೆ. ಒಂದ್ ಕಡೆ ಮಲೇಷಿಯಾ, ಇನ್ನೊಂದ್ ಕಡೆ ಇಂಡೋನೇಷಿಯಾ, ತುದಿಗೆ ಸಿಂಗಪುರ,
ಈ 3 ರಾಷ್ಟ್ರಗಳು ಬರ್ತವೆ. ಪ್ಯಾಸಿಫಿಕ್ ಓಷನ್ ನಿಂದ ಹಿಂದೂ ಮಹಾಸಾಗರಕ್ಕೆ ಬರೋಕೆ ಮೇನ್ ಶಾರ್ಟ್ ಕಟ್ ಅಂದ್ರೆ ಇದೇ ಮಲಕ್ಕಾ ಜಲಸಂಧಿ. ಆದ್ರೆ ಇದರ ಮೇನ್ ಡಿಸ್ಅಡ್ವಾಂಟೇಜ್ ಏನ್ ಗೊತ್ತಾ, ಕೆಲ ಕಡೆ ಇದು ಬರೀ 3 ಕಿಲೋಮೀಟರ್ ಮಾತ್ರ ಅಗಲ ಇದೆ, 3.5 ಕಿಲೋಮೀಟರ್ ಅಷ್ಟೇ ಅಗಲ ಇದೆ. ಅದರಲ್ಲೂ ಕೂಡ ಮಲಕ್ಕಾದ ಫಿಲಿಪ್ಸ್ ಚಾನಲ್ ಅನ್ನೋ ಜಾಗಕ್ಕೆ ಬಂದ್ರೆ ಬರೀ 2.7 ಕಿಲೋಮೀಟರ್ ಮಾತ್ರ ಅಗಲ ಇದೆ. ಜಗತ್ತಿನ 40% ಟ್ರೇಡ್ ಹೋಗಬೇಕು ಈ ಕಿರಿದ ಜಾಗದ ಮೂಲಕ. ವರ್ಷಕ್ಕೆ ಬರೋಬರಿ $3.5 ಟ್ರಿಲಿಯನ್ ಮೌಲ್ಯದ ಸರಕುಗಳು ಜಲಸಂಧಿ ಮೂಲಕ ಪಾಸ್ ಆಗಬೇಕು. ಸ್ನೇಹಿತರೆ, ಹಾರ್ಮುಜ್ ಬರೀ ತೈಲವನ್ನ ಮೇಜರ್ ಆಗಿ ಜಗತ್ತಿಗೆ ಸಪ್ಲೈ ಮಾಡಿದ್ರೆ ಮಲಕ್ಕಾ ಜಗತ್ತಿಗೆ ಬೇಕಾಗಿರೋ ಎಲ್ಲವನ್ನ ಸಪ್ಲೈ ಮಾಡೋ ಜಾಗ. ತೈಲ, ವೆಹಿಕಲ್, ಸೆಮಿಕಂಡಕ್ಟರ್ನಿಂದ ಹಿಡಿದು ಫಿನಿಶ್ಡ್ ಗೂಡ್ಸ್ ವರೆಗೆ ಎಲ್ಲವೂ ಇಲ್ಲಿ ಮೂವ್ ಆಗುತ್ತೆ. ಪ್ರತಿದಿನ ಸುಮಾರು 16 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಮಿಡಲ್ ಈಸ್ಟ್ ನಿಂದ ಏಷ್ಯಾಗೆ ಬರೋದೇ ಈ ದಾರಿಯಲ್ಲಿ. ವರ್ಷಕ್ಕೆ ಸುಮಾರು 82,000 ದೈತ್ಯ ಕಮರ್ಷಿಯಲ್ ಹಡಗುಗಳು ಈ ರೂಟ್ ಅನ್ನ ಯೂಸ್ ಮಾಡ್ತವೆ. ಆದ್ರೆ ಹಾರ್ಮುಜ್ ನಲ್ಲಿ ಮೂವ್ ಆಗೋದು ಸರಾಸರಿ 30,000 ಶಿಪ್ಗಳು ಮಾತ್ರ. ಇಲ್ಲಿ 82,000 ದೈತ್ಯ ಕಮರ್ಷಿಯಲ್ ಹಡಗುಗಳು ಹೋಗೋದು ಮಲಕ್ಕಾದಲ್ಲಿ. ಸೊ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಕಮರ್ಷಿಯಲ್ ಚೋಕ್ ಪಾಯಿಂಟ್ ಇರೋದ್ರಿಂದ ಅಮೆರಿಕದ ಒಂದೇ ಒಂದು ಅಮೆರಿಕನ್ ಯುದ್ಧ ನೌಕೆ ಅಡ್ಡ ಬಂದರೆ ಅಥವಾ ಅಮೆರಿಕದನ್ನು ಬ್ಲಾಕ್ ಮಾಡಿದ್ರೆ ಜಗತ್ತಿನ ಎಕಾನಮಿ ಕೇವಲ 1 ವಾರದಲ್ಲಿ ಕಂಪ್ಲೀಟ್ ಕ್ರ್ಯಾಶ್ ಆಗುತ್ತೆ. ಅದಕ್ಕಾಗಿನೇ ಇದನ್ನು ಗ್ಲೋಬಲ್ ಚೋಕ್ ಪಾಯಿಂಟ್ ಅಂತ ಕರೀತಾರೆ. ಇದೇ ಕಾರಣಕ್ಕೆ ಅಮೆರಿಕ ಆಲ್ರೆಡಿ ಈ ಭಾಗದಲ್ಲಿರೋ ರಾಷ್ಟ್ರಗಳನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದೆ. ಸಿಂಗಪೂರ್, ಮಲೇಷ್ಯಾಗಳನ್ನು ಮೇಜರ್ ಸೆಕ್ಯೂರಿಟಿ ಪಾರ್ಟ್ನರ್ಗಳನ್ನಾಗಿ ಸೇರಿಸ್ಕೊಂಡಿದೆ. ಸಿಂಗಪೂರ್ನ ಚಾಂಗಿ ನೇವಲ್ ಬೇಸ್ ಅಮೆರಿಕದ ಬೃಹತ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿಗೆ ಮತ್ತು ನ್ಯೂಕ್ಲಿಯರ್ ಸಬ್ಮರೀನ್ಗಳಿಗೆ ಆಶ್ರಯ ಕೊಡುತ್ತೆ. ಅಷ್ಟೇ ಅಲ್ಲ, ಸಿಂಗಪೂರ್ಗೆ ಅಮೆರಿಕ F-35 ಜೆಟ್ಗಳನ್ನು ಕೂಡ ಕೊಡ್ತಾ ಇದೆ. ಬೆಂಗಳೂರಿಗಿಂತ ಚಿಕ್ಕ ಇರೋ ಬರೀ 60 ಲಕ್ಷ ಪಾಪ್ಯುಲೇಷನ್ ಇರೋ, ಬೆಂಗಳೂರಿನ ಅರ್ಧಕ್ಕಿಂತಲೂ ಕಮ್ಮಿ ಪಾಪ್ಯುಲೇಷನ್ ಇರೋ ಸಿಂಗಪೂರ್ಗೆ ಅಮೆರಿಕ 100ಕ್ಕೂ ಅಧಿಕ ಫೈಟರ್ ಜೆಟ್ಗಳನ್ನು ಮಾರಿದೆ ಅಂತ ಹೇಳಿದ್ರೆ ಸಿಂಗಪೂರನ್ನು ಅಮೆರಿಕ ಹೇಗೆ ತನ್ನ ಕೋಟೆಯಾಗಿ ಮಾಡಿಕೊಂಡಿದೆ ಅಂತ ಯೋಚನೆ ಮಾಡಿ. ಎಲ್ಲವೂ F-16, F-15 ಜೆಟ್ಗಳು. ಇನ್ನು ಸ್ವಲ್ಪ ಮೇಲಕ್ಕೆ ಹೋದರೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಅಮೆರಿಕದ ಅತಿ ದೊಡ್ಡ ಕೋಟೆಗಳು. ಜಪಾನ್ನಲ್ಲಿ ಅಮೆರಿಕದ 53,000ಕ್ಕೂ ಅಧಿಕ ಸೈನಿಕರೇ ಇದ್ದಾರೆ. ಜಪಾನ್ನ ಯೋಕೋಸುಕಾ ನೇವಲ್ ಬೇಸ್ ಅಮೆರಿಕದ 7th ಫ್ಲೀಟ್ನ ಕೇಂದ್ರ ಕಚೇರಿ. ಇಲ್ಲಿಂದಲೇ ಅಮೆರಿಕ ಇಡೀ ಪ್ಯಾಸಿಫಿಕ್ ಸಾಗರವನ್ನು ಕಂಟ್ರೋಲ್ ಮಾಡೋಕ್ಕೆ ಬಯಸುತ್ತೆ. ಇನ್ನು ದಕ್ಷಿಣ ಕೊರಿಯಾದಲ್ಲಿ ಸುಮಾರು 28,000 ಅಮೆರಿಕನ್ ಸೈನಿಕರಿದ್ದಾರೆ. ಇಡೀ ಇಂಡೋ ಪ್ಯಾಸಿಫಿಕ್ ಪ್ರದೇಶದಲ್ಲಿ ಅಮೆರಿಕ ದೊಡ್ಡ ಜಾಲವನ್ನು ಹೆಣೆದಿದೆ. ಆದರೆ ಇಂಡೋನೇಷ್ಯಾವನ್ನು ಮಾತ್ರ ಅಮೆರಿಕ ಹೆಚ್ಚು ಗಮನಿಸಿರಲಿಲ್ಲ. ಯಾಕಂದರೆ ಇಂಡೋನೇಷ್ಯಾ ಚೈನಾ, ರಷ್ಯಾ, ಭಾರತ ಎಲ್ಲರೊಂದಿಗೆ ಒಳ್ಳೆಯ ಸಂಬಂಧವನ್ನು ಮೇಂಟೈನ್ ಮಾಡ್ತಿತ್ತು. ಅವರು ಅಮೆರಿಕವನ್ನು ತೀರಾ ಒಳಗೆ ಬಿಟ್ಕೊಂಡಿರಲಿಲ್ಲ. ಆದರೆ ಈಗ ಬದಲಾದ ರಾಜಕೀಯದಲ್ಲಿ ಇಂಡೋನೇಷ್ಯಾಗೆ ಈ ಭಾಗದಲ್ಲಿ ತಾನು ಪವರ್ ಆಗಬೇಕು ಅನ್ನೋ ಆಸೆ ಬಂದಿದೆ. ಜಗತ್ತಿನ ದೊಡ್ಡ ಮುಸ್ಲಿಂ ರಾಷ್ಟ್ರವಾಗಿರೋ ನಾನು ಬರೀ ಶಾಂತಿ ಅಂತ ಕೂತ್ರೆ ಸಾಕಾಗಲ್ಲ, ನನಗೂ ಪವರ್ಫುಲ್ ಸೇನೆ ಬೇಕು ಅಂತ ಇಂಡೋನೇಷ್ಯಾ ಆಸೆ ಪಡ್ತಾ ಇದೆ. ಇದರ ಪರಿಣಾಮ ಅವರು ಸಿಕ್ಕ ಕಡೆ ಆಯುಧಗಳನ್ನು ಪರ್ಚೇಸ್ ಮಾಡಿ ರಾಶಿ ಹಾಕೊಳ್ತಿದ್ದಾರೆ, ಮಿಲಿಟರಿ ಪವರ್ ಆಗಬೇಕು ಅಂತ. ಇಟಲಿಯ ಹಳೆ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಕೂಡ ಬಿಡ್ತಾ ಇಲ್ಲ. ನಮ್ಮ ಹತ್ರನೂ ಬ್ರಹ್ಮೋಸ್ ತಗೊಳ್ಳೋಕ್ಕೆ ಡೀಲಿಗೆ ಬರ್ತಾ ಇದ್ದಾರೆ. ಹೀಗಿರುವಾಗ ಮಾಡರ್ನ್ ಟೆಕ್ನಾಲಜಿ ಹೊಂದಿರೋ ಅಮೆರಿಕನ್ ಆಯುಧ ಅವ್ರ ಕೈಗೆ ಸಿಕ್ಕಿದ್ರೆ ಅವ್ರು ಇನ್ನಷ್ಟು ಪವರ್ಫುಲ್ ಆಗೇ ಆಗ್ತಾರಲ್ವಾ, ಕೊಟ್ಟರೆ ಬೇಡ ಅಂತಾರ. ಹೀಗಾಗಿ ಇಂಡೋನೇಷ್ಯಾ ಕೂಡ ತನ್ನ ದಾಳ ಉರುಳಿಸಿದೆ. ಸೊ ಹೀಗೇನಾದರೂ ಆಗಿ ಇಂಡೋನೇಷ್ಯಾ, ಅಮೆರಿಕ ಇಬ್ಬರು ಸೇರಿಕೊಂಡು ಈ ಮಲಕ್ಕಾ ವಿಚಾರದಲ್ಲಿ ಗೇಮ್ ಮಾಡೋಕೆ ನಿಂತರೆ ಈ ಭಾಗದ ಜಿಯೋ ಪಾಲಿಟಿಕ್ಸೇ ಬದಲಾಗುತ್ತೆ. ಅದರಲ್ಲೂ ಚೀನಾಗೆ ಇದು ಮಾಡು ಇಲ್ಲವೇ ಮಡಿ ಅನ್ನೋ ಪರಿಸ್ಥಿತಿಯನ್ನ ತಂದೊಡ್ಡುತ್ತೆ. ಚೈನಾಗೆ ಯಾಕೆ ಟೆನ್ಷನ್? ಅಮೆರಿಕ ಮಲಕ್ಕಾವನ್ನ ಕಂಟ್ರೋಲಿಗೆ ತಗೊಂಡ್ರೆ ಚೈನಾಗೆ ಟೆನ್ಷನ್ ಇದೆ. ಜಿಯೋ ಪಾಲಿಟಿಕ್ಸ್ ನಲ್ಲಿ ಇದನ್ನ ಮಲಕ್ಕಾ ಡಿಲೆಮಾ, ಮಲಕ್ಕಾ ಬಿಕ್ಕಟ್ಟು ಚೈನಾಗೆ ಅಂತ ಕರೀತಾರೆ. ಈ ಪದವನ್ನ ಮೊದಲು 2003ರಲ್ಲಿ ಚೀನಾದ ಅವತ್ತಿನ ಅಧ್ಯಕ್ಷ ಹೂ ಜಿಂಟಾವೋ ಬಳಸಿದ್ರು. ಅವ್ರು ಹೇಳೋ ಪ್ರಕಾರ ಚೈನಾ ಎಷ್ಟೇ ಪವರ್ಫುಲ್ ಆದರೂ ಮಲಕ್ಕಾ ಜಲಸಂಧಿ ವಿಚಾರದಲ್ಲಿ ವೀಕ್ನೆಸ್ ಇದೆ. ಯಾಕಂದ್ರೆ ಚೈನಾಗೆ ಬೇಕಾದ ಒಟ್ಟು ಕ್ರೂಡ್ ಆಯಿಲ್ 70-80% ಪಾಲು ಮಲಕ್ಕಾ ಮೂಲಕವೇ ಬೀಜಿಂಗ್ಗೆ ತಲುಪಬೇಕು. ಜೊತೆಗೆ ಚೀನಾದ 60%ಕ್ಕೂ ಅಧಿಕ ಕಮರ್ಷಿಯಲ್ ರಫ್ತು ವ್ಯಾಪಾರ ನಿಂತಿರೋದೇ ಈ ರೂಟ್ ಮೇಲೆ. ಸೌತ್ ಚೈನಾ ಸೀನಲ್ಲಿ 100 ಯುದ್ಧ ನೌಕೆಗಳನ್ನು ಇಟ್ಟಿರ್ಬೋದು. ಆದರೆ ಮಲಕ್ಕಾ ಜಲಸಂಧಿ ಮತ್ತು ಹಿಂದೂ ಮಹಾಸಾಗರದಲ್ಲಿ ಅಡ್ಡ ಹಾಕಿದ್ರೆ ಚೈನಾದ ಎಕಾನಮಿಯನ್ನು ಅಲ್ಲಾಡಿಸಬಹುದು. ತೈವಾನ್ ಅಥವಾ ಯಾವುದೇ ಯುದ್ಧದ ಟೈಮ್ನಲ್ಲಿ ಅಮೆರಿಕ ಒಂದೇ ಒಂದು ಆರ್ಡರ್ ಮಾಡಿ ಮಲಕ್ಕಾ ಬ್ಲಾಕ್ ಅಂತ ಹೇಳಿದ್ರೆ ಚೀನಾಗೆ ಬರೋ ತೈಲ, ಕಾರ್ಗೋ ಎಲ್ಲ ಸ್ತಬ್ಧ. ಚೈನಾದ ಫ್ಯಾಕ್ಟ್ರಿಗಳು ಮುಚ್ಚುತ್ತವೆ. ಇಡೀ ದೇಶ ಕತ್ತಲಲ್ಲಿ ಮುಳುಗಿ ಹೋಗುತ್ತೆ. ಹಾಗಂತ ಇದರಿಂದ ಅಮೆರಿಕಕ್ಕೆ ಸಮಸ್ಯೆ ಇಲ್ವಾ? ಇದೆ. ಅವ್ರ ಮೇಲೂ ನಾನಾ ರೀತಿಯ ಪ್ರೆಷರ್ ಬೀಳುತ್ತೆ. ಆದರೆ ಚೈನಾ ವಿರುದ್ಧ ನಿರ್ಣಾಯಕ ಕ್ರಮಗಳನ್ನು ತಗೊಳ್ಳೋ ಟೈಮ್ ಬಂದಾಗ ಇದು ಅತಿ ದೊಡ್ಡ ಬ್ರಹ್ಮಾಸ್ತ್ರವಾಗುತ್ತೆ. ಸ್ನೇಹಿತರೆ, ಇದ್ರ ಮಹತ್ವ ಅರ್ಥ ಆಗಬೇಕು ಅಂದ್ರೆ ನಿಮಗೆ ಚೀನಾಗೆ ಬೇರೆ ದಾರಿ ಇಲ್ಲ ಯಾಕೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ದಾರಿನೇ ಇಲ್ಲ, ಎಲ್ಲಿಂದ ಹೋಗ್ತಾರೆ ಚೀನಾದವರು? ಭಾರತದ ಸೈಡಿಗೆ ಬರಬೇಕು ಅಂದ್ರೆ, ಆಫ್ರಿಕಾಗೆ ಹೋಗ್ಬೇಕು ಅಂದ್ರೆ, ಯುರೋಪಿಗೆ ಹೋಗ್ಬೇಕಂದ್ರೆ ಎಲ್ಲಿಂದ ಹೋಗ್ತಾರೆ ಅವರು? ಅಮೆರಿಕಾಗೋ ಸೀದಾ ಪೆಸಿಫಿಕ್ ಓಷನ್ ಮೂಲಕ ಹೋಗ್ಬೋದು. ಬಟ್ ಈ ಭಾಗಕ್ಕೆ ಎಲ್ಲಿಂದ ಬರ್ತಾರೆ ಅವರು? ಅಲ್ಲಿರೋದು 2 ಸ್ಟ್ರೇಟ್ ಜಲಸಂಧಿಗಳು, ಲೋಂಬಾಕ್ ಮತ್ತು ಸುಂಡಾ ಅಂತ ನೀವು ನೋಡ್ತಾ ಇದ್ದೀರಿ. ಅದು ಕೂಡ ಇಂಡೋನೇಷ್ಯಾ ಕಂಟ್ರೋಲ್ನಲ್ಲೇ ಇದೆ. ಇಂಡೋನೇಷ್ಯಾ ದಾಡ್ಕೊಂಡೇ ಹೋಗಬೇಕು.
ಅವರೊಂದಿಗೆ ಮೈತ್ರಿ ಆದರೆ ಅಲ್ಲಿ ಮಲಕ್ಕಾ ಬಿಡ್ತಿದ್ರು ಇಲ್ಲಿ ಬಿಡ್ತಾರಾ? ಇಲ್ಲ. ಮುಂದೆ ಹೋಗೋಣ ಅಂದರೆ ಎಲ್ಲಿಗೆ ಹೋಗ್ತೀರಾ? ಇಂಡೋನೇಷ್ಯಾ ಉದ್ದಕ್ಕೂ ಹರಡ್ಕೊಂಡಿದೆ. ಅಲ್ಲಿರೋದು ಎಲ್ಲ ಅಮೇರಿಕನ್ ಫ್ರೆಂಡ್ಲಿ ಕಂಟ್ರೀಸ್, ಫಿಲಿಪೈನ್ಸ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಎಲ್ಲ ಅವ್ರು ಹೇಳಿದಂಗೆ ಕೇಳೋರೇ ಇರೋದು. ಎಲ್ಲೂ ಜಾಗನೇ ಇಲ್ಲ. ಚೈನಾಗೆ ಹಿಂದೂ ಮಹಾಸಾಗರಕ್ಕೆ ಹೋಗಬೇಕು ಅಥವಾ ಈ ಕಡೆಯಿಂದ ಆ ಕಡೆ ಹೋಗಬೇಕು ಅಂತ ಹೇಳಿದ್ರೆ ಮಲಕ್ಕಾ ಜಲಸಂಧಿ ಮೇಲೆ ಡಿಪೆಂಡ್ ಆಗಲೇಬೇಕು. ಚೈನಾ ಕಂಪ್ಲೀಟ್ ಆಗಿ ಲಾಕ್ ಆಗಿ ಹೋಗಿದೆ. ಇಲ್ಲಿ ಭಾರತಕ್ಕೆ ಅಪಾಯ ಇದೆಯಾ? ಅಮೆರಿಕ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರೆ ಭಾರತಕ್ಕಂತಲ್ಲ, ಜಗತ್ತಿನ ಯಾವುದೇ ರಾಷ್ಟ್ರಕ್ಕಾದ್ರೂ ಕೂಡ ಒಂಥರ ಗ್ರಾಚಾರ ಕೆಟ್ಟಂಗೆ, ಒಂದೇನೋ ಕೆಟ್ಟ ಅಪಶಕುನ ಬಂದು ಪಕ್ಕದಲ್ಲಿ ಕೂತಂಗೆನೆ. ಯಾಕಂದರೆ ನಮ್ಮ ಸಾಗರ ವ್ಯಾಪಾರದ 60% ಮಲಕ್ಕಾ ಮೂಲಕವೇ ಆಗುತ್ತೆ. ದಕ್ಷಿಣ ಕೊರಿಯಾ, ಚೈನಾ, ರಷ್ಯಾ, ಆಸಿಯಾನ್ ರಾಷ್ಟ್ರಗಳು, ಜಪಾನ್ ಎಲ್ಲರೊಂದಿಗೂ ಇದೇ ಮಾರ್ಗದಲ್ಲಿ ವ್ಯಾಪಾರ ಮಾಡ್ತೀವಿ. ಆದರೆ ಭಾರತದ ವಿಚಾರದಲ್ಲಿ ನೇವಲ್ ಬ್ಲಾಕೇಡ್ ಅಸ್ತ್ರ ಪ್ರಯೋಗಿಸೋಕ್ಕಾಗಲ್ಲ. ಯಾಕಂದರೆ ಚೈನಾ ಅಮೆರಿಕ ನಡುವೆ ಯುದ್ಧ ಆದರೆ ಈ ಭಾಗದಲ್ಲಿ ಅಮೆರಿಕಗೆ ಭಾರತದ ಹೆಲ್ಪ್ ಬೇಕಾಗುತ್ತೆ. ಎರಡನೇದು, ಈ ಭಾಗದಲ್ಲಿ ನಮ್ಮ ನೇವಿ ಕೂಡ ಪ್ರೆಸೆನ್ಸನ್ನು ಸ್ಟ್ರಾಂಗ್ ಆಗಿ ಹೊಂದಿದೆ. ಮಲಕ್ಕಾದ ಗೇಟಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಿದ್ದಾವೆ. ಅಲ್ಲಿ ನಮಗೆ ಸ್ಟ್ರಾಂಗ್ ನೆಲೆ ಇದೆ. ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಂದ ಮಲಕ್ಕಾ ಜಸ್ಟ್ 150 ಕಿಲೋಮೀಟರ್ ಮಾತ್ರ. ಈ ಕಾರಣದಿಂದಲೇ ಭಾರತ ಸರ್ಕಾರ ಅಂಡಮಾನ್ ನಿಕೋಬಾರ್ ಮೇಲಿನ ಬಜೆಟನ್ನು 92,000 ಕೋಟಿ ರೂಪಾಯಿಗೆ ಹೆಚ್ಚಿಸಿದೆ. ಗ್ರೇಟ್ ನಿಕೋಬಾರ್ನಲ್ಲಿರುವ INS ಬಾಸ್ ಏರ್ ಬೇಸ್ನ ರನ್ವೇಯನ್ನು 10,000 ಅಡಿಗಳಿಗೆ ವಿಸ್ತರಣೆ ಮಾಡ್ತಿದೆ. ಅಡಕತ್ತರಿಯಲ್ಲಿ ಸಿಂಗಪುರ. ಯಾಕಂದರೆ ಅಮೆರಿಕದ ಮಿತ್ರ ರಾಷ್ಟ್ರವಾಗಿರೋ ಸಿಂಗಪುರ ಈ ಜಲಸಂಧಿಯ ಅತಿ ಹೆಚ್ಚು ಕಮರ್ಷಿಯಲ್ ಲಾಭವನ್ನು ಮಾಡ್ಕೊಳ್ತಿದೆ. ಕಾರಣ ಅಲ್ಲಿನ ವರ್ಲ್ಡ್ ಕ್ಲಾಸ್ ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್. ಪ್ರಪಂಚದ ದೊಡ್ಡ ದೊಡ್ಡ ಹಡಗುಗಳು ತೈಲ ಹಾಕಿಸ್ಕೊಳ್ಳೋಕೆ ಅಥವಾ ಬಂಕರಿಂಗ್ ಮಾಡೋಕ್ಕೆ ಸಿಂಗಪುರ್ನಲ್ಲಿ ನಿಲ್ತವೆ. ಡೇಟಾ ನೋಡಿ, ಸಿಂಗಪುರ್ನ ಒಟ್ಟು GDPಯಲ್ಲಿ ಈ ಮ್ಯಾರಿಟೈಮ್ ಸೆಕ್ಟರ್ನ ಪಾಲು 7% ಹಾಗೂ ಸುಮಾರು 2 ಲಕ್ಷ ಜನರಿಗೆ ಸೆಕ್ಟರ್ ನೇರ ಉದ್ಯೋಗ ಕೊಟ್ಟಿದೆ. ಅಲ್ಲಿ ಮಲಕ್ಕಾದ ಇನ್ನೊಂದು ತುದಿಯಲ್ಲಿರೋದು ಈ ಸಿಂಗಪುರವೇ. ಇದೇ ಕಾರಣಕ್ಕೆ ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ಟೋಲ್ ಹಾಕೋಕೆ ಮುಂದಾದಾಗ ಸಿಂಗಪುರ ಕಟುವಾಗಿ ವಿರೋಧಿಸಿತ್ತು ಅದನ್ನು. ಯಾಕಂದರೆ ಹಾರ್ಮುಜ್ ನೋಡಿಬಿಟ್ಟು ಆ ಮಾಡೆಲ್ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಮಲಕ್ಕಾದಲ್ಲೂ ಕೂಡ ಅಲ್ಲಿರೋ ರಾಷ್ಟ್ರಗಳು ಟೋಲ್ ಹಾಕ್ತೀವಿ ಅಂತ ನಿಂತ್ಕೊಂಡ್ರೆ ಏನು ಕತೆ ಅಂತ. ಯಾರಿಗೆ ಗೆಲುವು? ಸ್ನೇಹಿತರೆ, ಚೈನಾಗೆ ದೊಡ್ಡ ಲಾಕ್ ಇದು, ಅಮೆರಿಕಾಗೆ ದೊಡ್ಡ ಮುನ್ನಡೆ ಇದು ಸಾಧ್ಯ ಆಯಿತು ಅಂತ ಹೇಳಿದ್ರೆ. ಯಾಕಂದರೆ ಚೈನಾ ಬೇರೆ ದಾರಿ ಹುಡ್ಕೋಣ ಅಂದರೆ ತುಂಬ ಕಷ್ಟ ಇದೆ. ಅವರು ಅದಕ್ಕೋಸ್ಕರನೇ ಸಿಪೆಕ್ ಯೋಜನೆ ಜಾರಿಗೆ ತಂದರು. ಮಯನ್ಮಾರ್ ಮೂಲಕ ಹೊಸ ದಾರಿ ಮಾಡೋಕೆ ಮುಂದಾದರು. ಆದರೆ ಸಂಘರ್ಷಗಳ ಕಾರಣದಿಂದ ಯಾವುದನ್ನು ಕೂಡ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕೆ ಅವ್ರ ಕೈಯಲ್ಲಿ ಆಗಿಲ್ಲ. ಹೀಗಾಗಿ ಈ ಸಮುದ್ರ ಮಾರ್ಗವೇ ಇಂಪಾರ್ಟೆಂಟ್ ಚೈನಾಗೆ. ಅಲ್ಲೂ ಅಮೆರಿಕ ಬರ್ತಿರೋದನ್ನು ಅವರು ದೊಡ್ಡ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾರೆ ಈಗ ಚೈನೀಸ್. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.